ರಸಾಳ ಕಾಪ ಅಂತ 2 ಥರ ಸಿಗ್ತಾವೆ ಇದ್ರೊಳಗೆ. ರಸಾಳ ನಂಗೆ ಅಷ್ಟು ಇಷ್ಟ ಆಗಲ್ಲ, ತಿನ್ನೋಕ್ಕೂ ಒಂಥರ ಅನ್ಸುತ್ತದ. ಅವ್ರ ಪಪ್ಪ ಹೋಗಿ ಒಂದು 5 ನಿಮಿಷ ಆಗೈತಿ. ಅವ್ರ ಪಪ್ಪ ಹೋಗಿ ಒಂದು 20 ನಿಮಿಷಕ್ಕೆ ನಾನು ಹೋಗ್ತೀನಿ. ಈಗ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಸಣ್ಣ ಪುಟ್ಟ ಮಳೆ ಇಲ್ರಿ ಸದ್ಯಕ್ಕೆ. ಹೆಂಗೆ ಕರ್ಕೊಂಡು ಹೋಗಿ ಹೋಗ್ಬಾರ್ದು. 7-10 ನಿಮಿಷ ಆಗೈತ್ರಿ ಬರೋಬ್ಬರಿ. ರಾತ್ರಿ ಮಳೆ ಬಂದಿದ್ದಕ್ಕೆ ಏನ್ ಕಾಡ್ತೀರಿ ನಿಮ್ಮ ದಿನ ಮಳೆ ಇದ್ದಿಲ್ರಿ. ಇವಾಗ ನೀರಿನ ಸ್ವಲ್ಪ ಮಳೆ ಚಲೋ ಆಗೈತಿ. ಹಂಗಾಗಿ ಬಟ್ಟೆ ಒಣಗ್ಲಾರ್ದಕ್ಕ ಒಳಗ ಹಾಕಿ ನೀರಿನ ದೊಡ್ಡ ಸಮಸ್ಯೆ ಇರ್ತೈತ್ರಿ ಸದ್ಯ ಕಡೆ. ಮಳೆ ಆಗಿಲ್ಲ ಅಂತ ಕರ್ನಾಟಕದಲ್ಲಿಂತ ನೀರು ಜಾಸ್ತಿ ಬಿಡವಲ್ರಂತ. ಹಂಗಾಗಿ ಕುಡಿಯಾಕ ನೀರಿಲ್ಲೇ ಕುಡಿಯಾಕಲ್ಲಿ ಯೂಸ್ ಮಾಡಕ್ಕಲ್ಲ. ಇಲ್ಲೇನು ಬೋರು ಗೀರು ಏನಿಲ್ಲ ರೀ. ನಾಳಕ್ಕೆ ಏನು ಬರ್ತಾವಲ್ಲ ಅವೇ ನೀರೇ ಕುಡಿಯಾಕ ಮತ್ತೆ ಬಳಸಕ್ಕೆ ಎರಡಕ್ಕೂ ಯೂಸ್ ಮಾಡೋದು. ಈಗ ಸದ್ಯಕ್ಕೆ ಬರಾಕತ್ತಿಲ್ಲ ಅಂತ ಮುಂಬೈದೊಳಗಂತೂ ನಮ್ಮಕ್ಕಿನ ಕಷ್ಟ. ಇನ್ನು ನಮ್ಗೆ ಅಷ್ಟೇ ಇಷ್ಟು ಬಿಡ್ತಾರ, ಅಲ್ಲಂತೂ ತೀರೇ ಬಿಡಾಕತ್ತಿಲ್ಲ ಅಂತ. ನೀರಿನ ಭಾಳ ಸಮಸ್ಯೆ ಆಗೈತಿ. ಇವತ್ತು ತಾರೀಕು 22 ಪಿಲ್ಲೆ ಬಡ್ಡೆ ಅವತ್ತು. ಈ 21 ಒಟ್ಟು 15 ದಿನದೊಳಗೆ ನೀರು ಬಿಟ್ಟಿಲ್ಲ ಅಂದ್ರೆ ಭಾಳ ಬಜಿತಿತ್ತು ಗೋವಾದೊಳಗೆ. ಮಳೆ ಬಿದ್ದಿಲ್ಲಪ್ಪ ಅಂದ್ರೆ ಇಷ್ಟೇ ಬಿದ್ದೈತೆ, ಅಷ್ಟು ಇಷ್ಟು ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತೇಳಿ. ಸದ್ಯಕ್ಕಂತೂ ನೀರು ಭಾಳ ಬರೋವಂಥದ. ಟೈಮ್ ಆಗ್ಯದ ಅಂತೇಳಿ ಎದ್ದು ಊಟನ ಸ್ವಲ್ಪ ಯಾಕಂದ್ರೆ ಎಲ್ಲಿ ನುಸ್ತಾಗಿತ್ತು. ಚಹಾ ಮಾಡಿಕೊಟ್ರು ಮನೆಯವರು. ಅವ್ರು ಇವತ್ತು ಎಲ್ಲಿ ಹೋಗ್ಲಿಲ್ಲ. ಚಹಾ ಕುಡ್ದಿದ್ರಿ, ಕಸ ಹುಡುಗಿನಿ, ಪರ್ಶಿ ವರ್ಷದನ್ನು ಮುಗಿತ್ರಿ. ಈಗ ಹಾಗಾಗಿ ಎಲ್ಲ ಆಗ್ತಿತ್ತೆ. ರಾತ್ರಿ ಎಲ್ಲ ಹೆಂಗ್ ಬೇಕು ಹಂಗೆ ಬಿದ್ದಿರ್ತಾವೆ. ಮುಂಜಾನೆ ಆಗ್ತಿರ್ತಾನೆ ನಮಗೆ ಸಮಾಧಾನ. ಬಾ ಹಂಗೆ ಆಗುತ್ತಲ್ಲ. ಟೈಮ್ ಆಗ್ಯದಂತೆ ಬರೀ ಮಾಡೋದಾಗ್ತೈತಿ. ವಿಡಿಯೋನೇ ಮಾಡ್ಕೊಳ್ಳೋದಾಗಲ್ಲ. ಇವೆಲ್ಲ ದಿನ ಮನೆ ಒರೆಸೋದು. ಮುಂಚೆ ದಿನ ಒರೆಸ್ತಿದ್ದೆ, ಈಗ ಒರ್ಸಂಗಿಲ್ಲ. ಯಾಕಂದ್ರೆ ಓಂಕಾರ ನಿಂತಲ್ಲೇ ಕುಂತಲ್ಲೇ ಒಯ್ತಿದ್ಲಲ್ಲ, ಉಚ್ಚಿಸ್ರಿ ಬಿಟ್ಟಿದ್ಲ. ಈಗ ಸಣ್ಣ ಒಯ್ಯೋದು ನಾವ್ ಹೋಗುದಿನಿ. ಈಗ ಇಲ್ರಿ, ಈ ಒಟ್ಟ ಒಯ್ತಾನ ನಾದ ಹೊರಗೆ ಬೈಯಕತ್ತಾನಿ. ಈಗ ಬೈತಾರ ಮಂದಿ. ಶೀಸು 2 ವರ್ಗ ಮಾಡ್ತಾರ. ನಾವ ಬೈದು ಮನ್ಯಾಗ ಕುಂದ್ರಕತ್ರ ಹೊರಗೆ ಹೋಗಿ ಬೈತಿದ್ವಿ. ಇಲ್ಲ ಹಂಗಲ್ರಿ, ಇಲ್ಲಿ ಹೊರಗೆ ಮಾಡಕತ್ರ ನಾವೇ ಎಲ್ಲಾರ ಮಾಡಿ ರೋಡ್ನಾಗ ಮಾಡಿ ಎಲ್ಲಾರ ಮಾಡಿ ಕ್ಯಾಸಿಕಾಯ ಹಿಂಗತ್ತಾರ. ಈಗ ಮಂದಿ ಬಿದ್ದಿದ್ದಾಗ ಹೊರಗೂ ಮಾಡಂಗಿಲ್ಲ ಹುಡುಗರ. ಇವರು ಹೊರಗೆ ಮಾಡಕ್ ನೋಡ್ತಾರ. ನಾ ಹೇಳ್ಕೊಂಡು ಒಳಗೆ ಮಾಡ್ರಿ ಅಂತ ಹೇಳಕತ್ತೀನಿ. ಹಂಗಾಗಿ ಮೊದಲು ಒಯ್ತಿದ್ದ, ಇವಾಗ ಒಯ್ಯಂಗಿಲ್ಲ. ತಾನಾಗೆ ಒಯ್ತಾನ. ಹೋಗಿ ಇಲ್ಲ ಅಂದ್ರೆ ಹೇಳ್ತಾನ ಸುಗಂಧ ಅಂತೇಳಿ. ಹಂಗಾಗಿ ಇವಾಗ ಒಂದಿನ ಬಿಟ್ಟು ಏನಾದ್ರೂ ಚೆಲ್ಲಿದ್ರ ಮಾಡಿದ್ರೆ ಅಷ್ಟೇ ಡೈಲಿ ಒರೆಸ್ಕೊತೀನಿ. ರಾತ್ರಿ ಟೈಮ್ದಾಗ ಒಂದಿಷ್ಟು ಜಲ್ದಿ ಕೆಲಸ ಆಗಿತ್ತಪ್ಪ ಅಂದ್ರೆ ಬಾಂಡೆ ಗಿಡ ತಿಕ್ಕ ಜಲ್ದಿ ಆಗಿದ್ರ ಇವರು ಸೈಕಲ್ ತಗೊಂಡು ಹೊರಗೆ ಹೋಗಿದ್ರು. ಒಂದಿಷ್ಟು ನೀರು ಹೊಡೆದ್ಬಿಟ್ಟು ಬಾಂಡೆ ಗಿಡ ತಿಕ್ಕ ಬಂದು ಒರೆಸ್ತೀನಿ. ಸ್ವಲ್ಪ ತಂಪಾಗುತ್ತೆ, ಕುದಿ ಜಾಸ್ತಿ ಇತ್ತು ಅಂತೇಳಿ. ಟೈಮ್ ಆಗುತ್ತೆ ಮಾತಾಡ್ಕೊತಿದ್ರೆ ಆಮೇಲೆ ಸಿಗೋದು ಬಾಯ್ ಹೊರಗೆ ನೋಡ್ಬಾರ ಹೆಂಗ ವಾತಾವರಣ. ಅಷ್ಟೇ ಅಷ್ಟೇ ಹೆಂಗೈತೆ ನೋಡಿ. ಮಳೆ ಏನು ಜೋರಾಗಿಲ್ಲ, ಆದ್ರೆ ವಾತಾವರಣ ಐತ್ರಿ. ಗೊತ್ತಿಲ್ಲ ಏನು ಅನ್ಕೊಂಡಿದ್ದೇನೆ. ನೋಡಿ ಒಳಗೆ ನಮ್ಮ ಓನರ್ ಅಂಕಲ್ ನೋಡ್ರಿ ನೀರು ಕಸಾಕತ್ತಾರ. ಅವ್ರಿಗೆ ಮಳೆಗಾಲ ಬೇಸಿಗೆಗಾಲ ಎಲ್ಲ ಟೈಮ್ದಾಗೂ ಬಿಸಿ ನೀರೇ ಬೇಕು. ಅದು ಇಲ್ಲಿ ಕಾಸ್ತಾರೆ, ಬಾಯ್ಲರ್ ಒಳಗೆ ಸಮಯ ಅಲ್ಲ, ತವೆ ಸತ್ತ ಕಾಸ್ತಾರೆ. ಇವು ನೀರು ಏನೈತಿ ತಳಗ ಹಾಕಿರ್ತೀನಿ ರೀ. ಇಲ್ಲೇ ಇದು ಹಸಿದು ಮಳೆ ಐತಿ. ಆದರೂ ಬರ್ತಾವಂದ್ರೂ ಓಮೋ ಅದಷ್ಟು ತಿಂತೀನಿ ನಾ. ಇಲ್ಲಿದಿಲ್ಲ ಇಷ್ಟೇ ಚೆಲ್ಬಿಡ್ತೀನಿ. ಒಂಥರ ಸಮಾಧಾನ ಕೊಡ್ತೀನಿ. ಏನೋ ಇಲ್ಲ ಹಿಂಗೆ ವರ್ಷಿದ್ವಿ ಅಂದ್ರೆ ಥರ ಲಾಸ್ಟ್ ಫಿನಿಶಿಂಗ್ ಚೆನ್ನಾಗಿ. ಕಡ್ಡಿವರೆಗೆ ನೋಡ್ರಿ ನಮ್ಮ ಮನೆಯವ್ರು ಮಾಡಿದ್ದೆ ಇಲ್ಲ ಹಂಗೆ.
ಮುಂಜಾನೆ ಸ್ಟ್ರೇಟ್ ಗ್ಯಾಸ್ ಕಟ್ಟಿಗೆ ಕಸ ಹೋಗೋದು ಮಾಡಿರ್ತೀವಲ್ಲ ಮಾಡಿದ್ರೆ ಒಂದು ಬ್ಯಾನ್ ಆಗ್ತದೆ. ಸಿಂಗಿನ ನಂಬರ್ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ರತ್ನಾಕ ಅದು ಮತ್ತು ನೋಡಿದ್ರೆ ಅಡ್ಡಿನ ಕೆಲಸ ಮಾಡ್ತಾರೆ. ನಾರ್ಮಲ್ ಆಗಿ ಹೋಗ್ಬೇಡ ಒಂದು ನಾರ್ಮಲ್ ಆಗಿ ಅದಂದ್ರೂ ನಾವೆಲ್ಲ ಸೊಂಟ ಯೂಸೆಲ್ಲ ಬಾಳಕ ಆಗಿದ್ದು. ಅದ್ರಾಗ ರಾತ್ರಿ ಬಾಂಡೆ ತಿಂತಿದ್ರೆ ಬೇಸಿರ. ಅವಾಗ ನಾ ಬೆಳಗ್ಗೆ ಅದು ಸೀದಾ ಬಾಂಡೆಕ ನಿಂತಿದ್ನಿ ಅಂದ್ರೆ ತೀರ ಏನು ಸೊಂಟಿಗೆ ನೆಟ್ಟಗೂ ನಿಂದ್ರಕ್ಕಾಗಲ್ಲ ನಂಗೆ. ಏನಂದ್ರಪ್ಪ ನಗು ಹಾಯ್ ಗುಡ್ ಮಾರ್ನಿಂಗ್ ಶ್ರೀ. ಹಾಯ್ ಗುಡ್ ಮಾರ್ನಿಂಗ್ ಅನು ಶ್ರೀ ನೋಡಿಲ್ಲಿ. ಹಾಯ್ ಗುಡ್ ಮಾರ್ನಿಂಗ್. ಮೇಡಮ್ ಹಾಯ್ ಫ್ರೆಂಡ್ಸ್ ಅನ್ನು ನೋಡ್ರಿ. ಟೈಮು ಇನ್ನೂ ನನಗೆ ಐತೆ ಆದ್ರೆ ಇಲ್ಲ ಅನ್ನಲ್ಲ. ಈಗ 8:30 ಆಗೈತಿ. ಇವ್ರ ಪಪ್ಪ ಈಗ ಜಸ್ಟ್ ಹೋದ್ರು. ಅವ್ರ ಪಪ್ಪ ಹೋಗಿ ಒಂದು 5 ನಿಮಿಷ ಆಗೈತಿ. ಅವ್ರ ಪಪ್ಪ ಹೋಗಿ ಒಂದು 20 ನಿಮಿಷಕ್ಕೆ ನಾನು ಹೋಗ್ತೀನಿ. ಈಗ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಸಣ್ಣ ಪುಟ್ಟ ಮಳೆ ಇಲ್ರಿ ಸದ್ಯಕ್ಕೆ. ಹೆಂಗೆ ಕರ್ಕೊಂಡು ಹೋಗ್ಲಿ ಅಂತ ಚಿಂತೆ ಆಗ್ತೈತಿ. ಶ್ರೀನ ರೆನ್ಕೋಟ್ ಹಾಕಿನೇ ಛತ್ರಿ ಹಿಡ್ಕೊಂಡಾದ್ರೂ ನಾವು ಹೋಗ್ಬೋದು, ಇಲ್ಲ ಅನ್ನಲ್ಲ. ಆದ್ರೆ ಒಮ್ಮನ್ನ ಒತ್ಕೊಂಡು ಹೋಗ್ಲೋ ರಚಿತನ ಕಡೆ ಬಿಟ್ಟು ಹೋಗ್ಲೋ ಅಂದು ತಿಳಿಯವಲ್ಲ. ಓಂಕಾರ ಹೂನಿನ ಸಿರಿ ನಿಮಗೆ ಮುಸುಡಿ ಹೋಗಿ ಕೊಟ್ಟರು ನೋಡು. ಅದಕ್ಕೆ ಕಾರ್ಬಾರ್ ಗಿತ್ತೆ ಅದಿ ನೀನು ಆದರೂ ಹಾಂ ನಿಂದ್ರಲ್ಲ ತಣ್ಣ ತಕ್ಕ ನಿಂದ್ರು ನೋಡ್ರಿ. ಶ್ರೀ ಹೆಂಗೆ ರೇನ್ಕೋಟ್ ಹಾಕೊಂಡು ರೆಡಿ ಆಗ್ಯಾನ. ನಾನು ಕೂಡ ನೋಡ್ರಿ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗೀನಿ. ಆಹಾ ಈ ಮಳೆಗೆ ಹೆಂಗೆ ಗೋಲ್ ಅನ್ನೋದೇ ಗೊತ್ತಾಗತ್ತಿಲ್ಲ. ಪಟ 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 ಈಗ ನೋಡ್ತೀನಿ ರೀ. ಒಮ್ಮನ್ ರಚಿತನ ಕಡೆ ಬಿಟ್ಟು ಒಮ್ಮ ರಚಿತನ ಕಡೆ ಇರ್ತೀಯಾ? ನಾ ಮಳೆ ಬರತೈತೆ. ಶ್ರೀನ್ ಬಿಟ್ಟು ಬರ್ತೀನಿ ಸಾಲಿಗೆ ಹೋಗಿ. ಏನ್ರಿಲ್ಲ ಸಣ್ಣ ವಾಲೆಪಯಪ್ಪ ಕೈ ನೋಸೋ ನೀನು ಹೊತ್ಕೊಂಡು ಅವ್ನು ಹಿಡ್ಕೊಂಡು ಬ್ಯಾಗು ರೋಡ್ನ್ಯಾಗ ನೀರು ರುಚಿ ಬಂದ್ಯಾ ನೀನು? ಕಟ್ಕೋ ಈಗ ಹೆಂಗೆ ಕಟ್ಕೋತಿ ಕಟ್ಕೋ. ಈಗ ಒಂದೇ ಕಟ್ಕೊಂಡಿಲ್ಲ ಅಂದ್ರೆ ಲತ್ತಿ ತಿಂದೆ ಅಂದಂಗೆ. ಜಳಕ ಆಗಿಲ್ರಿ ಫ್ರೆಂಡ್ಸ್. ಹಸು ಹೇಳಂಗಿಲ್ಲ ನಾನು ಜಳಕ ಮಾಡಿಲ್ಲ. ಆದ್ರೆ ಬಟ್ಟೆ ತೊಳೆದಾಕಿನ್ರಿ. ಇನ್ನೂ ಟೈಮ್ ಇತ್ತ. ನಾಷ್ಟ ಮಾಡಿಂದ ನಮ್ಮ ಮನೆಯವ್ರನ್ನ ಇದ್ರಲ್ಲ ಇವಿಷ್ಟು ಬಟ್ಟೆ ತೊಳೆದಾಕಿನಿ. ನಂದೊಂದು ನೈಟೆ ಹಂಗೆ ಒಗ್ದೀನಿ. ಈಗ ಅದೊಂದು ಶ್ರೀ ಉಚ್ಚಿ ಹೊಡೆದಿದ್ದಿತ್ತು. ಓಂಕಾರ ಒಯ್ದಿಲ್ರಿ 2-3 ದಿನ ಆಯ್ತು ಒಯ್ಯಾಕತ್ತಿಲ್ಲ. ನಿನ್ನೆ ಎಲ್ಲ ತೊಳೆದಾಕಿದ್ನಿ. ಶ್ರೀಗೆ ಅದು ಸಪ್ರೇಟ್ ಒಣಕ್ಕೆ ಹಾಕಿದ್ದು ನೋಡ್ರಿ. ಹಂಗೆ ಹಾಕಿದ್ದೆ ನೋಡ್ರಿ. ಹಂಗಾಗಿ ಅದೊಂದು ತೊಳೆದಾಕಿನಿ. ಬಟ್ಟೆ ಇಷ್ಟನ್ನು ತೊಳೆದಾಕಿನಿ. ಬಂದಿಂದ ಒಂದು ಸ್ವಲ್ಪ ಜಕ ಮಾಡಿ ಅದೊಂದು ನೈಟಿ ತೊಳೆದಾಕಿದ್ರೆ ಮುಗಿತ್ರಿ. ನೋಡ್ತೀನಿ ಮನ್ಯಾಗ ಅಡುಗೆ ಮಾಡಿ ನಮ್ಮ ಮನೆಯವ್ರು 12ಕ್ಕೆ ಶ್ರೀಗೆ ಕರ್ಕೊಂಬರ್ತೀನಿ ಅಂದ್ರೆ ಮನ್ಯಾಗ ಅಡುಗೆ ಮಾಡಿದ್ನಂದ್ರೆ ಅವ್ರು ಕರ್ಕೊಂಬಂದು ಊಟ ಮಾಡಿ ಹೋಗ್ಬಿಡ್ತಾರೆ. ಅಡುಗೆ ಆಗಿಲ್ಲಪ್ಪ ಅಂದ್ರೆ ಅವ್ರಿಗೆ ಫೋನ್ ಹಚ್ಚಲ್ಲ. ಆಗಿತ್ತಪ್ಪ ಅಂದ್ರೆ ಅವ್ರಿಗೆ ನೀವೇ ಕರ್ಕೊಂಬರ್ರಿ ಅಂತ ಫೋನ್ ಹಚ್ತೀನಿ. ಸದ್ಯಕ್ಕೆ ಟೈಮ್ ಆಗೈತ್ರಿ. ಒಮ್ಮನ್ನ ಅಲ್ಲೆಲ್ಲರ ಕೊಟ್ಟು ಹೋಗಾಕ ರೆಡಿ ನೋಡ್ತೀನಿ. ಬಾಯ್ ಬಾಯ್ ಮಾಡಿರಿ. ಫ್ರೆಂಡ್ಸ ಬರ್ರಿ ಇನ್ನು ಹೋಗ ಸ್ಟಾರ್ಟ್ ಮಾಡತ್ತೀನಿ. ಶ್ರೀನ ಶಾಲೆಗೆ ಬಿಟ್ಟು ಬಂದಾದ್ಮೇಲೆ ನಾನು ಜಳಕ ಮಾಡಿ ಇದ್ದಿದ್ದೊಂದು ನೈಟಿ ಒಗ್ದಾಕಿ ಸದ್ಯಕ್ಕೆ ಇನ್ನೂ ಬಟ್ಟೆ ಒಣಾಕಿಲ್ರಿ. ಹಾಗೆ ಇಟ್ಟಿನಿ. ಶ್ರೀ ಪನ್ನೀರ್ ಕೇಳಾತಿದ್ನು. ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ. ಮೊಬೈಲ್ದಾಗ ವಿಡಿಯೋದೊಳಗೆ ಅದೆಲ್ಲ ನೋಡಿ ಪನ್ನೀರ್ ಮಮ್ಮಿ ಅನ್ನತ್ತಿದ್ನು. ಹಾಗಾಗಿ ನಿನ್ನೆನ ತೊಗೊಂಬಂದಿದ್ರು ನಮ್ಮ ಮನೆಯವರು. ಮತ್ತು ಇವತ್ತು ಸೋಮವಾರ ರೀ. ರೊಟ್ಟಿ ಗಿಟ್ಟಿ ಏನು ಮಾಡಲ್ಲಲ್ಲ, ಚಪಾತಿ ಅದು ಮಾಡಿದ್ರತ್ತಂತೇಳಿ ಸಂಜಿಕನ ಮಾಡ್ಬೇಕಂತ ನಾ ಅನ್ಕೊಂಡಿದ್ನಿ. ಈಗೇನಾಯ್ತಪ್ಪ ಅಂತಂದ್ರೆ ಈಗೇ ಮಾಡತ್ತೀನಿ ರೀ ಮಧ್ಯಾಹ್ನ ಟೈಮಿಗೇನೆ. ಯಾಕಂದ್ರೆ ಮಳೆ ಒಂದು ಬರತೈತ್ರಿ ಭಾಳ. ಓಂಕಾರನು ಇನ್ನೂ ಮಕ್ಕಳಿಲ್ಲ. ಹೆಂಗಿದ್ರು ಅವನ್ನ ಕರ್ಕೊಂಬರಕ್ಕೆ ಹೋಗಬೇಕಲ್ಲ ನಾನು ಶ್ರೀನ. ಅದು ಕರ್ಕೊಂಬರೋ ಟೈಮಿಗೇನೆ ಅಡುಗೆ ಮಾಡಿದ್ರೆ ನಮ್ಮ ಮನೆಯವ್ರನ್ನು ಅವ್ರನ್ನ ಬರಕ್ಕೆ ಕರ್ಕೊಂಬರ್ತಾರೆ. 12 ಗಂಟೆಗೆ ಬರ್ತಾರಲ್ಲ. ಅವ್ರು ಬರೋಷ್ಟೊತ್ತಿಗೆ ಅಡುಗೆ ರೆಡಿ ಇಟ್ನಿ ಅಂದ್ರೆ ಅವ್ನು ಕರ್ಕೊಂಬಂದು ಹಂಗೆ ಊಟ ಮಾಡಿ ಮತ್ತೆ ಹೋಗ್ಬಿಡ್ತಾರ ಅಂತೇಳಿ ಇದನ್ನು ಐಡಿಯಾ ನಾ ಮಾಡಿದ್ದೆ. ಟೈಮ್ 11 ಗಂಟೆ ಆಗೈತಿ. ಟೈಮ್ ಸಾತಿಲ್ಲ ನಂಗೆ ಅಡುಗೆ ಮಾಡಕ್ಕೆ. ಇಲ್ಲಿ ನೋಡ್ರಿ ಪಲಾವ್ ಮಾಡೀನಿ. ಪನ್ನೀರ್ ಮಾಡಕ್ಕೆ ರೆಡಿ ಮಾಡತ್ತೀನಿ. ನಿನ್ಗೆ ಇಂಥ ಓದಿಕೆ ಬೀಳ್ತಾವ. ಈಗ ಓಂಕಾರ ಸುಮ್ಮನೆ ಕಂಡಿದ್ರೆ ನಿಂದ್ರಲಾರ್ದ ಓದಿ ಬೇಸಿ. ಈಗ ನೋಡು ಓಂಕಾರ ಏನು ಮಾಡ್ಯಾನ ಅಂತೇಳಿ ಹೇಳ್ತೀನಿ ರೀ. ಹೊತ್ಕೊಂಡ್ ಬಿದ್ದಿದ್ದ ಸಂಬಂಧನೇ ಅಡುಗೆ ಮಾಡಿದ್ರೆ ಆಯ್ತು ಅಂತ ನಾನು ಡಿಸೈಡ್ ಮಾಡೀನಿ. ಜಳಕ ಮಾಡಿ ಬಂದು ಪುರುಸತಿ ಇರ್ಲಾರ್ದಂಗೆ ರಪ್ಪನ ಹೊತ್ಕೊಂಡ್ಬಿದ್ದೆ ರೀ ನಾನು. ತೋರಿಸ್ತೀನಿ ನಿಮಗೆ ಏನು ಮಾಡ್ಯಾನ ಅಂತೇಳಿ. ಟೈಮ್ ಒಂದು ಶಾರ್ಟೇಜ್ ಆಗಿಬಿಟ್ಟೈತೆ ನನಗೆ. ಅದು ಕುಂತೆ ಅಲ್ಲಿ ತನ ನಡ್ಕೋತ ಹೋಗೋಕ್ಕಾಗಲ್ಲಪ್ಪ ಈಗ ಸದ್ಯಕ್ಕೆ ಈ ಕಾಲು ನೋವು ಇಟ್ಕೊಂಡು ಅಂತೇಳಿ ಅದು ಅಗ್ದ ಮಾಡತ್ತೀನಿ ನೋಡ್ರಿ. ಬರೀ ಎಣ್ಣೆ ಒಳಗನೆ ಏನು ಒಂದನೇ ನೀರು ಮುಟ್ಟಿಸಿಲ್ಲ. ಯಾವ ಥರ ಹುರ್ಕೊಂಡಿಲ್ಲ ಅದನ್ನು ಮಿಕ್ಸಿಂಗ್ ಮಾಡ್ಕೊಂಡಿನಿ. ಫಸ್ಟ್ ನಾನು
ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಇವು ಮೂರು ಹುರ್ಕೊಂಡಿದ್ದಿಲ್ಲ ಹಂಗೆ ಹಸಿ ಮಿಕ್ಸರಿಗೆ ಹಾಕಿದ್ದೆ. ನೆಕ್ಸ್ಟ್ ಟಮಾಟಿ ಉಳ್ಳಾಗಡ್ಡಿ ಎರಡು ಹುರ್ಕೊಂಡು ಎರಡು ಬೇರೆ ಬೇರೆ ಆಗಿ ಮಿಕ್ಸಿ ಮಾಡ್ಕೊಂಡೇನಿ ರೀ. ನೆಕ್ಸ್ಟ್ ಏನೈತಿ ಒಂದು ಉಳ್ಳಾಗಡ್ಡಿ ಒಗ್ಗರಣೆ ಪೂರ್ತಿಯಾಗಿ ಹೆಚ್ಚಿ ಕರಿಬೇವು ಹಾಕಿ ನಾನು ಅದಕ್ಕೆ ಮತ್ತು ಅದೇನು ಹಸಿದ ಹುರ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ಕರಿಬೇವು ಕೊತ್ತಂಬರಿ ಅದೆಲ್ಲ ಅದನ್ನು ಹಾಕೊಂಡೆ ಎಣ್ಣೆ ಒಳಗನೆ. ನೆಕ್ಸ್ಟು ಉಳ್ಳಾಗಡ್ಡಿದು ಹಾಕೊಂಡೆ, ಆಮೇಲೆ ಟಮಾಟಿದೊಂದಿಷ್ಟು ಹಾಕೊಂಡಿನಿ ನೋಡ್ರಿ. ಇದೇನು ಟಮಾಟಿದು ಕಾಣತೈತಿ, ಆ ಕಡೆ ಇರೋದು ಉಳ್ಳಾಗಡ್ಡಿ, ಈ ಕಡೆ ಇರೋದು ಕೊತ್ತಂಬರಿದ. ಯಾವ ಪನ್ನೀರೇನು ಒಂದೇ ಥರ ಅಂತಲ್ರಿ, ಎಲ್ಲ ರೀತಿ ಒಳಗೂ ಮಾಡ್ಕೋಬೋದು. ಈ ಸದ್ದು ಇದೆಲ್ಲ ನೀಟಾಗಿ ಎಣ್ಣೆ ಹಚ್ಚಿ ಹುರ್ಕೊಂಡಿನಲ್ಲ, ಇದು ಎಣ್ಣೆ ಒಳಗೇನೋ ಸ್ವಲ್ಪ ಹಿಂಗೆ ಕೊತ್ತ ಅಂದಮೇಲೆ ಒಂದಿಷ್ಟು ಖಾರ ಅರಿಶಿಣ ಪುಡಿ ಹಾಕೀನಿ, ಖಾರ ಉಪ್ಪು ಹಾಕಿ ಇದು ಏನು ಇದಕ್ಕೊಂದಿಷ್ಟು ನೀರು ಹಾಕೊಂಡ್ಕೇಶ್ ಇದಕ್ಕೆ ಹಾಕೊಳ್ಳೋಣಂತ. ಇವನ್ನೇನೈತಿ ನಾನು ತುಪ್ಪದಾಗ ಹುರ್ಕೊಂಡಿನಿ ನೋಡ್ರಿ. ಡೀಪ್ ಫ್ರೈ ಮಾಡಿಲ್ಲ, ಸುಮ್ಮ ಸ್ವಲ್ಪ ಮೇಲೆ ಅಷ್ಟು ಹುರ್ಕೊಂಡೀನಿ. ಇಲ್ಲಿ ನೋಡ್ರಿ ಈಗೇನು ಮಸಾಲೆ ಕುದಿಯಾಕತ್ತೈತಲ್ಲ, ಈ ಸದ್ದ ಹುರ್ಕೊಂಡಿರೋ ಅಂಥ ಪನ್ನೀರ್ನ ನಾನು ಹಾಕೊಂಡ್ಬಿಡ್ತೀನಿ. ತುಪ್ಪ ಅದೆಲ್ಲ ಹೆಂಗೆ ಹುರ್ಕೊಂಡಿನಲ್ಲ ಹಾಗೆ ಒಂದು ಕೈ ವಿಡಿಯೋ ಮಾಡ್ಕೋತ ಒಂದೇ ಕೈಲೇನೆ ಎಲ್ಲನೂ ನಿಭಾಯಿಸೋದು ಕಷ್ಟ. ಓಮು ಎಡವಟ್ಟ ಓಂಕಾರ ರೀ. ನಮ್ಮ ಶ್ರೀ ಕಿತ್ನಿ ಮಾಡ್ತಾನ, ಇವನಷ್ಟು ಲುಕ್ಷ. ಏನು ಕೇಳಕ್ಕೆ ಬಂದು ಸಾರಿ ಕೇಳ್ತಾನ್ರಿ ಕಿವಿ ಹಿಡ್ಕೊಂಡು. ಅದೊಂದು ಮಾಡ್ತಾನೆ. ಏನಾರ ಮಸ್ತಿ ಮಾಡೋದು ತಟ್ಟೆ ಇರ್ಲಕ್ಕ ತಡಿ ಹೇಳಕತ್ತಡಿ ಹೇಳು. ಇನ್ನ ಮಾಡ್ತಿ? ಓಕೆ. ಏನೊಂದಿಷ್ಟು ಬಿಟ್ಟು ಕುದಿಯಾಕ ಕೈ ಬಿಡೋಣಂತ. ತುಪ್ಪದಾಗ ಹುರ್ಕೊಂಡಿರೋದು ಬೇಕಾದ್ರೆ ಒಂಚೂರ ನೀರು ಹಾಕ್ಕೋಬೋದು. ಇದೆಲ್ಲ ತೊಳ್ಕೊಂಡು ತೀರೆ ಗಟ್ಟಿ ಆಗುತ್ತೆ ನೋಡ್ರಿ ಗ್ರೇವಿ. ಒಂದು ಸ್ವಲ್ಪ ಕುದಿಯಾಕೆ ಬಿಡ್ತೀವಲ್ಲ ಹಾಗಾಗಿ. ಓಕೆ ರೀ, ಹಂಗೆ ಒಮ್ಮೆ ಏನು ಕೆಲಸ ಮಾಡ್ಯಾರಂತೆ ತೋರಿಸ್ತೀನಿ ಬರ್ರಿ. ಆಗ ಸರಿ, ಮತ್ತೆ ಚಾವಿ ಕೈ ಹಚ್ಚಿದಿ. ಇಲ್ಲಿ ನೋಡ್ತಿರ್ಬೋದು ನೀವು ಕುರ್ಚಿ ಯಾವ ಥರ ಆಗ್ಯದಂತ ಹೇಳಿ. ಎಲ್ಲ ಎಣ್ಣೆ ಒರೆಸಿನಿ, ಆದರೂ ಇನ್ನೂ ಎಣ್ಣೆ ಕಾಣತೈತಿ. ಕ್ಲೀನ್ ಒಂಥರ ಎಕ್ದಮ್ ಸ್ವಚ್ಛ ಒರೆಸಂಗೆ ಕಾಣತೈತಿಲ್ರಿ. ಇದ್ರೊಳಗೆಲ್ಲ ಎಣ್ಣೆ ಈ ಥರ ಇಲ್ಲಿ ಹೆಚ್ಚಿಗೆ ಬಿಟ್ಟಾರ. ಅದು ಕೆಳಗಿನ ಕುರ್ಚಿನೂ ಪೂರ್ತಿ ಆಗೈತಿ. ಒಂದಿಷ್ಟು ಮ್ಯಾಗ ಒರೆಸ್ಕೊಂಡಿನಿ. ಮತ್ತು ಅವ ಕುಂತು ಎಲ್ಲ ಹೊಲಸಾಗಿ ಹೋಗ್ಕಾನಂತೇಳಿ ಫುಲ್ಲು ತೆಲಿಗೆ ನೋಡ್ರಿ ಹೆಂಗಾಗೈತೆ ಅಂತೇಳಿ ತೆಲಿಗೆ ಪೂರ ಎಣ್ಣೆ ಹಚ್ಕೊಂಡಿದ್ದ ತೊಳೆದ್ರೂ ಏನೋ ಎಣ್ಣೆದು ಹೋಗೋವಲ್ರಿ. ಎಷ್ಟು ಒಂದು ಶಾಂಪು ಪೂರ್ತಿ ಹಾಕಿನಿ. ಒಂದು ಬಾಟ್ಲಿ ಪೂರ್ತಿ ಎಣ್ಣೆನ ಒಂದು ಕೆಳಗೆ 1 ಇಂಚ್ ಬಿಟ್ಟಾನೋ ಏನೋ ಗೊತ್ತಿಲ್ಲ. ಹಿಂಗೆ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ರಟ್ಟಿ ಗಿಚಿಯಾನ, ಇಲ್ಲೆಲ್ಲ ಇದ್ರ ಮ್ಯಾಗ ಬಿಟ್ಟಾನ್ರಿ ಎಣ್ಣಿದು ನೋಡ್ರಿ ಕಾಣತೈತಿ. ಎಲ್ಲಿ ಮಾಡಿದಿ? ವಾವ್ ಶಬಾಷ್. ನೋಡ್ರಿ ಇದು ತೊಯ್ದೈತಿ ಮತ್ತೆ ಅಲ್ಲಿ ಇಲ್ಲಿ ರೀ. ಅದೊಂದು ಅವ್ರ ಅಪ್ಪಂದು ಟಿ ಶರ್ಟ್ ಮ್ಯಾಗ ಮತ್ತು ಇಲ್ಲೊಂದಿಷ್ಟು ಮಾಡಿದ್ದಾರೆ. ಇಲ್ಲೊಂದಿಷ್ಟು ನಾನು ಅದೇ ಜಳಕ ಮಾಡಿ ಹೊರಗೆ ಬಂದು ಹೊತ್ಕೊಂಡು ರಪ್ಪಂತ ಬಿದ್ದುಬಿಟ್ನಿ. ಹಂಗಾಗಿ ಕಾಲು ಒಂದು ಸ್ವಲ್ಪ ಚಪ್ಪಿ ಬ್ಯಾನದಂಗೆ ಆಗ್ತೈತಿ ಸದ್ಯಕ್ಕೆ. ಕಾಲು ಬ್ಯಾನ್ ಆಗಕತ್ತೈತಿ. ಅದಕ್ಕೆ ಅವ್ರ ಅಪ್ಪಾಗ ನೀವೇ ಕರ್ಕೊಂಬಾರ ಅಂತ ಹೇಳಿನಿ. ಅಡುಗೆ ಒಂದು ನಿಂತ ಮಾಡ್ಬೇಕಾಗೈತಿ. ಮತ್ತು ಬಂದ್ರೆ ಸುಮ್ಮ ಅವ್ರ ಹಂಗನೂ ಹೋಗೋಕ್ಕಾಗಲ್ಲಲ್ಲ. ಅದಕ್ಕೆ ನೋಡ್ರಿ ಎಲ್ಲ ಮಾಡಿ ಆಮೇಲೆ ಸಿಗೋನು ಬಾಯ್. ನಾನು ನೋಡ್ರಿ ಅಡುಗೆ ಮಾಡಿದ್ನಿ. ಪಾಪ್ಡಿ ಮಳೆ ಮಾಡಿರೋ ಹಪ್ಪಳ ರಚದ ಕೊಟ್ಟು, ಮೆಣಸಿನ್ಕಾಯಿ, ಬಟಾಟ್ ಚಿಪ್ಸ, ಸೂಪರಾಗಿ ಹಲ್ವಾ ರೆಡಿ ಮಾಡೀನಿ. ನೆಕ್ಸ್ಟ್ ಬಂದ್ರೆ ಒಂದು ಸ್ವಲ್ಪ ಅನ್ನ ಹಲ್ವಾನ ರಚಿತಾಗ ಕೊಟ್ಟಿನಿ. ಸುಮಾರೇನು ಪೂರ್ತಕವ ನಿಮ್ಗೆಲ್ಲರಿಗೆ ಅಂತ ಅಲ್ಲ ಅಂತೇಳಿ. ಪಲಾವ್ ರೀ, ಚಪಾತಿ ಒಂದು 4-5 ಮಾಡಿದ್ನಿ. ನಮ್ಮ ಮನೆಯವ್ರಿಗೆ ಅಷ್ಟೇ ಆಗಲಿ, ಸಂಜೆಗೆ ಮಾಡಿದ್ರತ್ತಂತೇಳಿ. ಪನ್ನೀರ್ ಪಲ್ಯ ದಸ್ತಿಗೆ ಅಳುದ್ರಿ ಇವರು ದೇವ್ರೆ. ಈ ಕಡೆ ಬಂದ್ರೆ ಫೈನಲ್ ಆಗಿ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಿನಿ. ಹೆಂಗಾಗ್ಯದಪ್ಪು? ಹೌದಲ್ಲ? ನಾನು ಅದ್ರದ್ದು ಮಸಾಲೆ ಭಾಳ ಹಾಕಿದ್ನಿ ಅನ್ಕೊಂಡಿದ್ನಿ. ಪನ್ನೀರ್ ಮಸಾಲ ತಂದಿದ್ದೆ, ಬಿದ್ದೀನಿ. ಕಾಲು ಒಂದು ನಿಂದ್ರಾಕಾಗೋಲ್ದು, ಯಾವಾಗ ಮೊಕ್ಕೊಂದೆ ನಂಗೆ ಆಗ್ಬಿಟ್ಟೈತಿ. ಏನು ಮಾಡ್ತೀರಿ? ಇಲ್ಲಿ ಹುಡುಗರಿಗೆ ತೊಗೊಂಡೇನ್ರಿ ಉಣ್ಸಾಕ, ಉಣಿಸ್ತೀನಿ ರೀ. ಕುದಿನೂ ಹಾಗೆ ಇಟ್ಟೈತಿ. ಅಪ್ಪ ದೇವ್ರೆ, ಯಾರಿಗೂ ಬೇಡ ಇಂಥ ಧರ್ಮ ಸಂಕಟ. ಇವ್ರಿಗೆ ಊಟ ಮಾಡಿ ಆಮೇಲೆ ಸಿಗೋಣಂತ. ಬಾಯ್ ಅಪ್ಪು, ಬಾಯ್. ಬರೀಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಲಾಗ್ದಾಗ ನೋಡ್ರಿ ನಮ್ಮ ಮನೆಯವರು ಅಳಸ್ಲಣ್ಣು ಪನಸ್, ಈ ಕಡೆ ಎಲ್ಲ ಪನಸ್ ಅಂತಾರೆ, ನಮ್ಮ ಕಡೆ ಎಲ್ಲ ಅಳಸ್ಲಣ್ಣು ಅಂತೀವಿ ನಾವು. ಅದನ್ನು ಕಟ್ ಮಾಡತ್ತಾರ. 2 ದಿನ ಆಗಿತ್ತು ತೊಗೊಂಬಂದಿಟ್ಟು. ಹಣ್ಣಾಗೈತೋ ಇಲ್ಲ ಅಂತೇಳಿ ಡೌಟ್ ಇತ್ತು, ಹಾಗಾಗಿ ಬಿಟ್ಟಿದ್ರಿ. ಹೆಂಗೈತಿ ಗೊತ್ತಿಲ್ಲ ಇನ್ನೂ. ಯಾವ ಪನಸ? ಯಾವ ಪನಸ್? ಪನಸ್ 2 ಥರ ಇರ್ತಾವ್ರಿ.
ಅಯ್ಯೋ ಇದು ಅನ್ನ ಮೆತ್ತಂದೆ ರಸಾಳ. ಅಯ್ಯೋ ಬೀಜಾರ ತಕ್ಕೋ ಎಲ್ಲ ಕುದಿಸು. ಕಾಪ ನೋಡೋಣ ತಗೊಂಡೀಟ. ರಸಾಳ ಕಾಪ ಅಂತ 2 ಥರ ಸಿಗ್ತಾವೆ ಇದ್ರೊಳಗೆ. ರಸಾಳ ನಂಗೆ ಅಷ್ಟು ಇಷ್ಟ ಆಗಲ್ಲ, ತಿನ್ನೋಕ್ಕೂ ಒಂಥರ ಅನ್ಸುತ್ತದ. ಮಳೆಗಾಲ ಸ್ವಲ್ಪ ಟೇಸ್ಟ್ ಕಡಿಮೆ ಇರ್ತದೆ. ಈ ಮಳೆ ನೀರು ಹೋಗ್ತದೆ, ಜಗತ್ತಿನ ಭಾಳ ಜಲ್ದಿ ಜಗತ್ತದೆ. ಒಂದು ಮಳೆ ಆದ ಪುಟ್ಟಿ ಬೇಕಿರ್ತ ಸ್ವಲ್ಪ ಟೇಸ್ಟ್ ಕಡಿಮೆ ಇರ್ತದೆ. ಕಾಪ ಮಸ್ತ್ ಕಾಪ. ಹೊರಗ್ಲಿಂದ ಒಗರೊಗರು ಅದ್ರ ಬಿಡಿಸಿದ್ರ ರುಚಿ ಭಾಳ ಅಂತಾರಲ್ಲ. ಇವು ಇದೇ ಹಣ್ಣು ನೋಡ್ರಿ ಅದು. ಎಣ್ಣೆ ಗಿಣ್ಣೆ ಹಚ್ಕೊಂಡು ಬಿಡಿಸ್ಕೋಬೇಕ್ರಿ ಕೈ, ಹಂಗೆ ಬಿಡಿಸಿದ್ರೆ ಮುಗೋದೋದು. ಇಪ್ಪ ಕುಂದ್ರಾಗ ನಿಂದ್ರಾಗ ನಂದರ ಸೊಂಟ ಬ್ಯಾನ್ ಆತೈತ್ರಿಪ್ಪ. ನಮ್ಮ ಹೋಮ್ ಮಾಡಿದ ಕಾರ್ವಾರಕ್ಕೆ ನನ್ನ ಮಕ್ಕಳು ದೊಡ್ಡರಾಗ ನಂದು ಎಲ್ಲೆಲ್ಲಿ ಬರ್ತಾನಪ್ಪ ಜಿತ್ತು ಗೊತ್ತಿಲ್ಲ. ಹುಚ್ಚಿ ಹೊಡೆದಾಗ್ನು ಹಂಗೆ ಗೊತ್ತಾಗ್ಲಾರ್ದ ಬಂದಂತೂ ಜಗ್ಗಸಲೇ ಬಿದ್ದೀನಿ. ನಿನಗೆ ಒಮ್ಮೆ ಪೆಟ್ಟಾಗಿಲ್ಲಲ್ಲ ಅಪ್ಪ? ಹುಚ್ಚಿ ಇದೆ ಜಾರೆ ಏನು ಎಲ್ಲಿ ನನ್ನ ಬಾಳೆ ಹಂಗೆ. ಕಾಪಾನೆ ಒಂದು ಸ್ವಲ್ಪ ಬಡ್ಡೆ ಮೆತ್ತಗಾಗಿತ್ತಲ್ಲ. ಹೆಕ್ಕಿ ತೆಗಿತಾರ. ಬೀಜ ಒಂಥರ ಭಾಳ ಟೇಸ್ಟ್ ರೀ. ಬೀಜ ಇದು ಮಾಡ್ಕೊಡು, ಕುದಿಸಿ ಸ್ಲೈಸ್ ಗತೆ ಕಟ್ ಮಾಡಿ ಎಣ್ಣೆ ಫ್ರೈ ಮಾಡಿದ್ರೆ ಭಾರಿ ಹಾಕೋ. ಹಿಂಗೆ ಇದ್ರ ಸ್ಲೈಸ್ ಗತೆ ಕಟ್ ಮಾಡೋದು ಏನಾಗುತ್ತೆ ಇವನ್ನ? ಇದ್ರಾಗ ನಾವು ಇದು ಮಾಡ್ತೇವಲ್ಲ, ಮನಿ ಐತಲ್ಲ ತಿಕ್ಕಿ ಮನಿ, ತುರುದು ಸ್ಲೈಸ್ ಗತೆ ತುರು. ಹುಡುಗರನ್ನ ಕರ್ಕೊಂಬರ್ಲಾ? ಫ್ರೆಂಡ್ಸ ಬರ್ರಿ, ಅವ್ರ ಪಪ್ಪ ಮನಸ್ ಬಿಡಿಸಿದ್ನು. ಸಿರಿ ತಿಂತಾನ, ಓಮ್ ತಿನ್ನಕ್ ನೋಡಲ್ರಿ ಯಾಕ ಜಾಸ್ತಿ. ಬಿಡಿಸಿ ಎಷ್ಟೊಕೊಂಡಾಗಿದ್ದು ಒಂದಿಷ್ಟು ರಚಿತರಿಗೆ, ಒಂದಿಷ್ಟು ವರದರ್ಗೆ, ಒಂದಿಷ್ಟು ಇಲ್ಲಿ ಬ್ಯಾಚುಲರ್ ಅದರ ಹಣ್ಣುಗಳಿಗೆ ಕೊಟ್ಟಿವಿ ನೋಡ್ರಿ. ಜ್ಯೂಸ್ ಮಾಡತ್ರ ಶ್ರೀ ಬಾದಿಂದ ಜ್ಯೂಸ್ ಅಂತೇಳಿ ಇದು ಮಾಡತ್ತಿದ್ನು. ಅವ್ರ ಪಪ್ಪ ಇದ್ರ ಈಗೆಲ್ಲ ಊರ್ ಕಡೆ ನಾರಾಯಣಪುರದಾಗ ಅದೆಲ್ಲ ಏನಾದ್ರು ಜ್ಯೂಸ್ ಕುಡ್ದು ಮೊದಲೇ ತರಂಗಿಲ್ಲ ನೋಡಿರಿ ನೀವು. ನಮ್ಮನೆ ನಾವು ಜಾಸ್ತಿ ಜ್ಯೂಸ್ ಕೊಡ್ಸಂಗಿಲ್ಲ, ಎಲ್ಲೋ ಒಂದ್ಸಲ ಅಕಲ್ಪಿ ಅಷ್ಟೇ. ಭಾಳ ಬೆನ್ನತ್ತಿದ್ದ. ಮೊನ್ನೆ ಅದು ರೀಸೆಂಟಾಗಿ ಅದು ಒಂದು ಇದು ಅದಾಗಿನ ಸುಟ್ಟುನು ನಮ್ಮ ಮನೆಯವ್ರಂತೂ ತೀರಾ ಅವೆಲ್ಲ ಹೊರಗಿಂದ ಫುಲ್ಲು ಬಂದೇ ಮಾಡ್ಯಾರ. ಅದು ಏನೋ ಸೋಡಾ ಅಂತ್ರಿ ಅದು, ಮತ್ತು ಟ್ಯಾಂಗ್ ಅಂತ ಏನೋ ಮಕ್ಳಿಗಿನ್ನೂ ತೊಂದರೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ಅದನ್ನು ತೊಗೊಂಬಂದು ಮನ್ಯಾಗ ಮಾಡತ್ತಾರ. ಒಂಥರ ರಸನಾಗತ್ತೆ ರೀ ಅದು. ಇದು ಕೂಡ ಸೇಫೋ ಏನೋ ಇಲ್ಲೋ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಬಿಸಿಲಿಗೆ ಗರಮಿಗೆ ಚಲೋ ಇದೆ. ಊರಿಗೆ ಚಲೋ ಅಂತ ನಮ್ಮ ಮನೆಯವ್ರು ಅಂತಾರ. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸಾಕಿ ಉಂಟಾರ ಅವ್ರು. ವಾವ್ ಜ್ಯೂಸ್ ಬಿಡು ಸಾಕು. ನನಗಿಲ್ಲ. ನಾನು ಬಿಟ್ಟ ಕುಡಿತೀರಾ ನೀವು? ಕೊಡಾಕತ್ತು ಬಂಗಾರ. ಅಡ್ಗೆ ಹೆಂಗೆ ಅಳಗ್ಸಂದ ನೋಡು. ನನಗಿಲ್ಲ.
ಅಂತ ಗ್ಲಾಸ್ ಉಂಡಿದ್ ಕೊಡ್ಬೇಕಿತ್ತು ಬಿಡ ಉಣ್ಣಾಕ್ ನೋಡಲ್ಲ ಅವ್ರು ಬ್ಯಾಡ ಅಂತ ಅವಾಗ ಮೊದಲು ಕೊಡ್ಲಿಲ್ಲಲ್ಲ ಮಮ್ಮಿ ಕೊಡು ಅಂತ ಗ್ಲಾಸ್ನ ನೀರು ತಗೊಳವ ಅದನ್ನ ಮಮ್ಮಿ ಕೊಡು ಬಾ 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 ನನಗಿಲ್ಲ ಸೂಪರ್ ಮಾಡಬೇಕು ಈಗ ಮಮ್ಮಿ ಈಗ ನೋಡು ಸಣ್ಣ ಬಟ್ಲ ಮಮ್ಮಿ ಕೊಡು ನಮ್ಮ ಈ ಪುಟ್ಟ ಸಂಸಾರ ಇದು ಆರೆಂಜ್ ಇದು ಮ್ಯಾಂಗೋ ತರ್ತೀನಿ ಮ್ಯಾಂಗೋ ಏನ್ದೈತಿ ನಾವು ಟ್ಯಾಂಗ್ ಎಲ್ಲ ಫ್ಲೇವರ್ ಸಿಗ್ತಾವ ಇದು ಲೆಮನ್ ಸಿಗುತ್ತಾ ಲಿಂಬೆ ಏನಾದ್ರು ಸಿಗುತ್ತಾ ಚಾಕ್ಲೇಟಾ 5 ರೂಪಾಯಿ 10 ರೂಪಾಯಿ ಹಾಗೆ ಶಾಣೆ ಯಾರು ಕೊಡ ಅಂದೆ ಒಂದು ಬೀಳಿಸ್ಕೊಂಬಂದಿ ಹೆಂಗಾರ ಇರ್ಲಿ ರೀ ನಾ ಸಜ್ಕ ಮಾಡಕ್ಕೆ ಇಟ್ಟಿನಿ ಮಾಡಿ ಸಿಗ್ತೀನಿ ಬಾಯ್ ಮಾಡ್ರಿ ಎಲ್ಲಾರು ಜ್ಯೂಸ್ ಕುಡಿಯತ್ತೀರಿ ಬಾಯ್ ಮಾಡ್ರಿ ಫ್ರೆಂಡ್ಸ ಬರೀ ಈಗ ನಾನು ಲಾಗ್ನ ಎಂಡ್ ಮಾಡಾಕತ್ತೀನಿ ಇಷ್ಟೊತ್ತಿನ ಬೆಳಗ್ಗಿಲಿಂದ ಸಂಜೆ ತನಕ ಲಾಗ್ ನೋಡಿದ್ರಿ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತೊಂಚೂರು ಏನಾದರೂ ಚಂದ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ವಿ ನಂಗೆ ಕಾಲು ಕರೆನ ಒಂಥರ ಸೊಂಟದ ಬೆಲೆ ಸಿಕ್ಕಾಪಟ್ಟೆ ನೋವು ಆಗ್ತೈತಿ ಅಡ್ಡಾಡ ಮುಂದಾಗ ಮತ್ತು ಕುಂದ್ರ ಮುಂದಾಗ ಇಲ್ಲ ಅಂದ್ರೆ ಕುಂತ ಎದ್ದಾದ್ಮೇಲೆ ಆ ಟೈಮ್ದಾಗ ಮಾತ್ರ ಸಿಕ್ಕಾಪಟ್ಟೆ ಒಂಥರ ಒಳಗೆ ಹಿಂಗೆ ಲಟ್ ಅನ್ನಂಗೆ ಅನ್ಸುತ್ತಾ ಗೊತ್ತಿಲ್ಲ ಎಲ್ಲಾದ್ರೂ ಪೆಟ್ಟಾಗೈತೆ ಏನೋ ಗೊತ್ತಿಲ್ಲ ಮಸ್ತ್ ಜರದ್ ಬಿದ್ದೀನಿ ರೀ ಒಂಥರ ಎರಡೂ ಕಾಲು ಹೆಂಗಂದ್ರೆ ಜಾರು ಬಂಡಿ ಒಳಗೆ ಹೆಂಗೆ ನಾವು ಕುಂತು ಬಿಟ್ಟೆ ಸ್ವಯ್ ಅಂತ ಹೋಗಿದ್ವಿ ಹಂಗತೆ ಗೊತ್ತೇ ಆಗಲಿಲ್ಲ ನಾ ಯಾಕೆ ಜರದ್ನಿ ಹೆಂಗೆ ಬಿದ್ನಿ ಅನ್ನೋದು ಏನಂದ್ರೆ ಏನೂ ಗೊತ್ತಾಗಲಿಲ್ಲ ಎದ್ದಾದ್ಮೇಲೆ ಗೊತ್ತಾಯ್ತು ಕೊಬ್ಬರಿ ಎಣ್ಣೆ ಚೆಲ್ಲಿದ್ನಂತೇಳಿ ಈ ಕಡೆ ಕೊಬ್ಬರಿ ಎಣ್ಣೆ ಚೆಲ್ಲನಂತ ನೋಡ್ಬೇಕಿತ್ತು ನಾನು ಪೆಟ್ಟಾಗ್ಯದಂತ ನೋಡ್ಬೇಕಿತ್ತು ನಾವು ಪೆಟ್ಟಾಗ್ಯದ ಅನ್ನೋದು ಬಿಟ್ಟು ಕೊಬ್ಬರಿ ಎಣ್ಣೆ ಎಲ್ಲೆಲ್ಲಿ ಚೆಲ್ಲನ ಅದೇ ನೋಡೋದಿತ್ತು ಮುಖ್ಯ ಇತ್ತು ನನಗೆ ತಾನು ಎಲ್ಲ ಅಳತಿ ಮೇಲೆ ಸುರ್ಕೊಂಬಿಟ್ಟನ್ರಿ ಎಲ್ಲ ಕಣ್ಣಾಗಿ ಇಳಿದು ಕಣ್ಣು ಒಂದು ನಮ್ಗೆ ಹಿಂಗೆ ಮಾಡ್ಕೊಂಡು ನಿಂತು ಓಂಕಾರ ಪೂರ್ತಿಯಾಗಿ ಅದನ್ನ ವಿಡಿಯೋ ತೊಗೊಳಕ್ಕೆ ಇದು ಆಗಲಿಲ್ಲ ನಂಗೆ ತೊಗೊಂಡಿದ್ರಿ ಏನಂತಿದ್ರೆ ನೀವು ತಗೊಳ್ಳಿಲ್ಲ ನಾನು ವಿಡಿಯೋನ ಯಾಕಂದ್ರೆ ಪೂರ ತೆಲಿಗಿಳಿದಿತ್ತು ಒಂದು ಇನ್ನೊಂದು ಎಲ್ಲಿ ಬೇಕಾದ್ರಲ್ಲಿ ಬಟ್ಟೆಗೆ ತಿಕ್ಕಿದ್ನು ಇಲ್ಲ ಅಂದ್ರೆ ಒರೆಸ್ಕೊಂಡು ಅಂದ್ರೆ ಅದೆಲ್ಲ ಎಣ್ಣಿದ್ದು ಹೋಗಂಗಿಲ್ಲ ನಾನು ಎಲ್ಲ ಒಳಗೆ ಒಣಾಕಿದ್ದು ಬಟ್ಟೆ ತೊಗೊಂಡು ಕೇಸಿ ಸೀದಾ ಇದ್ರಾಗ ಹಾಕಿದ್ದೆ ರೀ ಇಲ್ಲಿ ಕೆಳಗೆ ಕಾಟದ ಮ್ಯಾಗ ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ಗಾದಿ ಮ್ಯಾಗೂ ಚೆಲ್ಲಿತ್ತಲ್ಲ ಕುರ್ಚದ ಮ್ಯಾಗ ಅದಿದ್ದು ಮತ್ತೆ ಕುಂತ್ನು ಎದ್ನು ಅಂತೇಳಿ ಹಂಗೆ ಇದನ್ನು ಮಾಡಿಬಿಟ್ಟೆ ನೋಡ್ತಿರ್ಬೋದು ನೀವು ಈಗ ಮಳೆಗಾಲ ಇನ್ನು ಚಾಲು ರೀ ನಾ ಬಟ್ಟೆ ಇದನ್ನು ಮಾಡಕ್ಕೆ ಇನ್ನು ಚಾಲು ರೀ ನಾ ಬಟ್ಟೆ ಎಲ್ಲ ಒಳಗೆ ತೊಗೊಂಡು ಹಾಕಕ್ಕೆ ನೋಡ್ರಿ ಹೆಂಗಕ್ಕೆ ಇನ್ನು ಸಾಲ್ಕ ಬಟ್ಟೆಗಳು 3 ಸ್ಟೆಪ್ ಹಗ್ಗ ಇದ್ದು ರೀ ಇಲ್ಲಿ ಒಳಗೆ ಒಂದು ಸ್ಟೆಪ್ ತೆಗ್ದಾರ ನಮ್ಮ ಮನೆಯವರು ಸ್ವಲ್ಪ ಜಾಗ ಶಾರ್ಟೇಜ್ ಆಗುತ್ತೆ ಯಾಕಂದ್ರೆ ಹುಡುಗರ ಬಟ್ಟೆನ ಸಿಕ್ಕಾಪಟ್ಟಿ ಹಾಕವು ನನ್ನ ನೈಟಿ ಲಂಗ ಇವೆಲ್ಲ ಮತ್ತೆ ಹಾಕಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಬೇಕಾಗ್ತೈತಿ ನಮ್ಮ ಮನೆಯವರ ಬನ್ನಿನ ಇಲ್ಲ ಅಂಡರ್ವೇರ ಏನ್ರಿಪ್ಪ ಬರ್ಮೋಡ ಇವೆಲ್ಲ ಜಾಸ್ತಿ ಆಗಿಬಿಡ್ತಾವಲ್ಲ ಹಾಗಾಗಿ ನೋಡ್ರಿ ಒಂದೊಂದು ದಿನ ಟವಲ್ ಅವೆಲ್ಲ ಇದ್ದಾಗ 2 ಹಗ್ಗದ ಜಾಗ ಸಾಲಂಗಿಲ್ಲ ನೋಡ್ಬೇಕು ನಮ್ಮ ಮನೆಯವ್ರಿಗೆ ಕಟ್ ಅಂತ ಹೇಳ್ಬೇಕು ಸದ್ಯಕ್ಕೆ ಇರ್ಲಕ್ರಿ ಮತ್ತು ಹಂಗೆ ನೆಕ್ಸ್ಟ್ ಲೋಕದಾಗ ಸಿಗೋಣಂತ ನಾಳೆ ಬಿಡೋಕೆ ಸ್ವಾಗತ ಹೇಳ್ಕೊತಿ ಇವತ್ತು ನೋಡೋಕೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ ಬಾಯ್